ಸಂಜೆ ಸಮೀಪಿಸ ಅರ್ಘ್ಯ ನೀಡಲು ರಾವಣ ಕಾತರಗೊಂಡಿರಲು ಲಿಂಗವ ಧರೆಯಲ್ಲಿ ಇರಿಸದಂತಹ ಧರ್ಮ ಸಂಕಟವು ಕಾದಿರಲು ಸಮಯಕ್ಕೆ ಒದಗಿದ ಬ್ರಹ್ಮಚಾರಿ ಆ ಗಣಪತಿ ರಾವಣನೆದುರಲ್ಲಿ ಅಯ್ಯ ಒಟುವೆ ಈ ಲಿಂಗವ ಹಿಡಿದಿರು ಎನ್ನುತ್ತ ಬೇಡಿದ ರಾವಣನು. ನೋಡ್ಕೊ ಅವಂಗೆ ಎಂಥ ಪರಿಸ್ಥಿತಿ ಬಂದು ಅದು ಹೋತೇಳಿ ರಾವಣಂಗೆ. ಸಂಜೆ ಆಗೋಯ್ದು, ಅರ್ಘ್ಯ ಕೊಡು ಹೊತ್ತಾಗೋಯ್ದು. ಅವಂಗೆ ಆತ್ಮಲಿಂಗವನ್ನ ನೆಲಕಿಡಲಿಲ್ಲ ಹೇಳಿ ಈಶ್ವರ ಕೊಡಕರೆ ಹೇಳಿಕಿದ. ಆ ಆತ್ಮಲಿಂಗನ ಯಾವುದೇ ಕಾರಣಕ್ಕೂ ನೆಲಕಿಡಲಿಲ್ಲ ಹೇಳಿ. ಈಗ ಸಂಜೆ ಆಗೋಯ್ದು, ಅರ್ಘ್ಯ ಕೊಡಕಾಯ್ದು, ಆತ್ಮಲಿಂಗ ನೆಲಕಿಡಲಿಲ್ಲ. ನೋಡಿ ಎಂಥ ಪರಿಸ್ಥಿತಿ ಹೇಳಿ. ಅಯ್ಯೋ ಅವಂತ ಸಂಜೆ ಕಡೆಗೆಲ್ಲ ಎಂತ ಅರ್ಜಿ ಕೊಡ್ತಾ ಇದೆ. ಇದಕ್ಕೆ ಹೇಳುದು ನೋಡಿ, ನಿನ್ನ ಅಧಿಕ ಪ್ರಸಂಗಿ ಭಯಂಕರ ಆಗುತ್ತದೆ. ಎಂತ ಅರ್ಜಿ ಕೊಡುವುದೇ? ಯಾರು ಹೇಳಿದ್ದು ಅರ್ಜಿ ಕೊಡುವುದು ಹೇಳಿ? ಈ ನೀವೇ ಹೇಳಿದ್ರಲ್ರ ಸಂಜೆ ಇದಾಗೋಯ್ತು, ಆತ್ಮಲಿಂಗ ಕೆಳಗಿಡಲಿಲ್ಲ, ಅರ್ಜಿ ಕೊಡಕ್ಕಾಗಿತ್ತು. ಒಳ್ಳೆ ಒಂದ್ ಕೈಲಿ ಆತ್ಮ ಕೈಲಿ ಅರ್ಜಿ ಕೊಡಲ್ಲ ಅತ್ತ. ನಿನ್ನ ತಲೆ ಬುರುಡೆ ನಿನ್ನು. ಅಲ್ಲ ಕೆಮ್ಮಿ ಒಳಗೆ ಎಂತ ಕೆಮ್ಮಿ ಅಂತ ಕೇಳಿಸ್ತೀನಿ ನಿಂಗೆ. ಅರ್ಜಿ ಕೊಡುವುದು ಅಲ್ಲೇ ಪುಣ್ಯತ್ಕಿತ್ತಿ, ಅರ್ಘ್ಯ ಕೊಡುವುದು ಅಂದ್ರೆ ಸಂಧ್ಯಾ ವಂದನೆ ಮಾಡುದು ಸಂಜೆ ಕಡೆಗೆ. ಎಸ್ ಹಂಗೇಳಿ ನನಗೆ ಆ ಸುತ್ತ ಕಿನ್ನಿಗೆ ಅರ್ಜಿ ಕೊಡೋದು ಹೇಳ್ದಂಗೆ ಕೇಳ್ತಾರೆ. ಅವನ ಮಾಡಿ ಎಲ್ಲರಿಗೆ ಅರ್ಜಿ ಗಿರ್ಜಿ ಕೊಟ್ಕೋತಿರ್ತ ಪಂಚಾಯತಕ್ಕೆ ಗಿಂಚಾತಕ್ಕೆ ಎಲ್ಲವ. ನಿಮ್ಮಲ್ಲಿ ಮಾಡಿ ಅಲ್ಲದೆ ಅವನ ಅವ್ರ ರಾವಣ ಗೊತ್ತೇನೆ. ನೀ ಎಂತ ಮಾತಾಡ್ತೇವೆ ಮರೇತಿ? ನಾ ಈಗ ಎಷ್ಟು ಹೇಳಿದ್ನಿಲ್ಲ, ಮಾತಾಡಲಿಲ್ಲ ಹೇಳಿ. ಇಲ್ರ ಬಾಯಿ ಮುಚ್ಕೊಂಡ್ಬಿಡ್ತೇನೆ. ನೀವ್ ಹೇಳಿ ಆ ಮಾತಾಡ್ತಿಲ್ಲ ಹೇಳಿ. ಅಯ್ಯ ಎದ್ ನಡೆದ್ರ ಎಂತದ್ರ ಪುರಾಣಿಕ್ರೆ ಇಲ್ಲೇ ಇದ್ನೆ ಮರೈತೆ, ಎಲ್ಲೂ ಹೋಯ್ನಿಲ್ಲ. ನೋಡುವ ಹೇಳಿ ಎಂತದೆ ನಿಂದು ಮರೈತೆ ಅರ್ಜಿ ಕೊಡುವುದಡ. ನಿಮ್ಮಲ್ಲಿ ಮಾಡಿ ಅಲ್ದವ ರಾವಣ. ಅಲ್ಲ ಗೊತ್ತಾತ್ರ ಇನ್ನು ಮಾತಾಡ್ತಿಲ್ಲ ಹೇಳಿ ನೀನ್ ಹೇಳಿ. ನೋಡ್ಕೋ ಆ ಸಂಜೆ ಆಗೋಯ್ದು, ಅವ್ಗ ಅರ್ಘ್ಯ ಕೊಡಕಾಯ್ದು, ಆತ್ಮಲಿಂಗ ನೆಲಕಿಡುವುದಿಲ್ಲ. ಸಮಯಕ್ಕೆ ಒದಗಿದ ಬ್ರಹ್ಮಚಾರಿ ಆ ಗಣಪತಿ ರಾವಣನೆದುರಲ್ಲಿ ಅಯ್ಯ ಒಟುವೆ ಈ ಲಿಂಗವ ಹಿಡಿದಿರು ಎನ್ನುತ್ತ ಬೇಡಿದರ. ಆತ್ಮಲಿಂಗವನ್ನ ಹಿಡ್ಕೊಂಬುಲೆ ಅಷ್ಟೊತ್ತಿಗೆ ಈ ಗಣಪತಿ ಇದ್ನಲ್ಲಿ ಅವಲ್ಲಿ ಕಾಣಿಸ್ಕತ್ತ. ಅವಂಗೆ ಬ್ರಾಹ್ಮಣ ವೇಷವನ್ನ ಹಾಯ್ಕೊಂಡು ಅಲ್ಲಿ ಬಂದು ನಿಂತ್ಕತ್ತ. ಈಗ ಅವನ ಹತ್ರ ಬಂದ್ಕೊಂಡು ಏ ಬ್ರಾಹ್ಮಣ ಬಗೀಲಿ ಆತ್ಮಲಿಂಗ ಹಿಡ್ಕೊ, ನಾನು ಅರ್ಘ್ಯ ಕೊಟ್ಟಿಕೊತ್ತೆ ಹೇಗತ್ನೆ ಹೇಳಿ ಅವನ ಹತ್ರ ಬೇಡ್ಕತ್ತ. ಅವಾಗ ಗಣಪತಿ ಹೇಳ್ತಾ, 3 ಸಾರಿತ ಕರೆಯುವುದೆಂದು ಬರದಿರಿ ಲಿಂಗವು ಧರೆ ಪಾಲೆಂದು. ಗಣಪತಿ ಅರುಹಿದ ಕಟ್ಟಳೆಯ ರಾವಣ ತೂಗಿದ ತಲೆಯ. ನೋಡ್ಕೊ ಆ ಆತ್ಮಲಿಂಗ ಹಿಡ್ಕೊಂಬುಳಿ ಅಂತ ತೊಂದ್ರೆ ಇಲ್ಲೇ, ಆದ್ರೆ ನಂದೊಂದು ಷರತ್ತಿದ್ದು ಹೇಳ್ತಾವ ಗಣಪತಿ. ಏನು? 3 ಸರಿ ಕರೆತೆ ಬರ್ದಿದ್ದು ತೆಗೆದು ನೆಲ್ಕಿಟ್ಬಿಡ್ತೆ ಹೇಕತ್ನ ಹೇಳಿ. ಇವಂಗ ಅಷ್ಟಾರಿ ಆತ್ಮಲಿಂಗ ಹಿಡ್ಕೊಂಬೋಗ್ಬೇಕಾಯ್ತು. ಆಯ್ತು ಹೇಕತ್ನ ಹೇಳಿ ಅರ್ಘ್ಯ ಕೊಡುದು ಹೇಳಿ ಹೋಗ್ತಾ. ಈಗ ನೋಡಿ ಏನು ಪರಿಸ್ಥಿತಿ ಹೆಂಗಿದ್ದು ನೋಡ್ಕೊ. ಈಗ ಅರ್ಘ್ಯವ ಕುಡುತಿಹ ಸಮಯವ ನೋಡಿ ಗಣಪತಿ ಕರೆದನು ರಾವಣನ. ಬರಲಾಗದೆ ರಾವಣ ಮಿಡುಕಿದನು, ಧರೆಯನು ಸೇರಿತು. ನೋಡ್ಕ ಅವ ಆ ಅರ್ಘ್ಯ ಕೊಟ್ಟನೆ ಹೊತ್ತೆ ನೋಡ್ಕೊಂಡು ಇವ ರಾವಣ 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 3 ಸರಿ ಕರೆದ್ ಬಿಡ್ತ. ಅವ ಮೊದ್ಲೇ ಹೇಳಿದ್ನ 3 ಸರಿ ಕರೆತೆ ಬರ್ದಿದ್ದು ತೆಗೆದ್ ನೆಲಕ್ಕಿಟ್ಬಿಡ್ತಾಳೆ. ತೆಗೆದ್ ನೆಲಕ್ಕಿಟ್ಟೆ ಬಿಡ್ತಾಳೆ. ಲಿಂಗವು ಧರೆಯನ್ನು ಸೇರಿತು. ನೋಡ್ಕ ಲಿಂಗವು ಧರೆಯಲ್ಲಿ ಐಕ್ಯ ಆತು ಹೇಳಿ. ಅಯ್ಯೋ ಅಲ್ಲಿ ಕೈಲಾಸದಿಂದ ತಂದುಕೊಂಡು ತೆಗೆದು ಇಲ್ಲಿ ದರೆ ಮೇಲೆ ತೆಗೆದು ಹಾಕ್ಬಿಟ್ನ. ಎಂತನ್ನೇ ದರೆ ಮೇಲೆ ಹೋಗುದು? ಯಾರು ಹೇಳಿದ್ವಿ ಎಂತನ್ನೇ? ನೀವೇ ಹೇಳಿದ್ರಲ್ರ ಈಗ ದರೆ ಸೇರ್ತೀವಳಿ ಇದೆ. ಎಂತದ್ದು ಮಾಡ್ಕೊಂಡಿ ದರೆ ಅಂದ್ರೆ ಎಂತದೆ? ಈ ಹಿತ್ಲ ಕಡೆ ಒದಿಗೆಲ್ಲ ಇರ್ತಿಲ್ಲ ಅಂದ್ರೆ ಅದೇ ದರೆ ಅಲ್ದ. ನಿನ್ನ ತಲೆ ಬುರುಡೆ ಮರೈತಿ. ಹಿತ್ಲ ಕಡೆ ದರೆ ಅಲ್ದೆ ಮರೈತಿ. ದರೆ ಅಂದ್ರು ಭೂಮಿ ಹೇಳಿ. ಲಿಂಗವು ಧರೆಯನ್ನು ಸೇರಿತು ಅಂದ್ರೆ ಭೂಮಿಯೊಳಗೆ ಐಕ್ಯ ಆತು ಹೇಳಿ. ಅಯ್ಯ ಹಂಗ ಅಮ್ಮಲ್ಲಿ ಹಿತ್ಲ ಕಡೆ ಓದಿಗೆಲ್ಲ ದರೆ 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 ಹೇಳ್ತು ಇಲ್ಲಿ ಹಂಗ ಅದೇನು ನೆಗೆರು ನೋಡೆ ಸಾಕು. ನೆಗೆ ಒಂದ್ ಬದಿಗೆ ಕಡೆಗೆ ಎಂತ ತೋಳಿ. ಅದೇ ಲಿಂಗವು ಧರೆಯನ್ನು ಸೇರಿತು ಅಂದ್ರೆ ಆತ್ಮಲಿಂಗ ಈ ಭೂಮಿಯೊಳಗೆ ಐಕ್ಯ ಆತು. ಅದೇ ಆತ್ಮ ನಮ್ಮ ಗೋಕರ್ಣ ಹೇಳುವಂತ ಕ್ಷೇತ್ರ ಪ್ರಸಿದ್ಧ ಇದೇಯ ಕಾರಣ ಗೊತ್ತಾತ. ಆಗ್ಲಿ ನಿಷ್ಠಾದಿ ಪುರುಷತ್ ಮಾಡ್ಕೊಂಡ್ ಬಂದು ಹೇಳಿದ್ರಲ್ಲಿ ಅದೇ ದೊಡ್ಡದು. ಎಂತರೂ ಆಗ್ಲಿ ಆನನ್ನು ನಾಳಂಗೆ ಸತ್ರು ಏನ್ ಬೇಜಾರಿಲ್ಲ. ದೇವ್ರೆ ನೀವು ಹಂಗೆ ಹೋಗಿ ಕಡೆ ಮತ್ತೆ ಒಳ್ಕಳಿ ಹುಡ್ಡು ಮಾಣಿ ಎಲ್ಲ ಸಂಜೆ ಬತ್ತ ಅದೇ ಆ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬತ್ ಹೋಗದಾಗು. ನೀವು ಒಳ್ಕಳಿ ಸಂಧ್ಯಾವನಿ ಹೋಗವ ಅಂತೇನ. ನಾ ಕಾಲ್ ತಕೊಂಡು ಸಂಧ್ಯಾವನಿ ಹೋಗಿ ತೆಗುತ್ತಾನೆ. ಔಷಧಿಗೆ ತೆಗತ್ತಾ ಇದ್ದೇನೆ. ಔಷಧಿ ಅದೇ ಹೇಳ್ದ್ನಲ್ರ ಬಾಯೆಲ್ಲ ಚಾಪ್ಟುಟ್ಟಿದ್ರ ಔಷಧಿ ತಗೊಂಡು ಇಂಗ್ಲಿಷ್ ಅಂತ ತಗೊಂಡು ಮೈ ಪೂರ ತೋಟ ಇದ್ದೋಜ. ಈ ಸುಡ್ಗಳು ಬೇಜಾರು ಹಿಡಿದೋಯ್ತ ಸಾಗೆ ಅತ್ಲಾಗೆ. ಹಂಗೆಲ್ಲ ಹೇಳಿದ್ ಬರ್ತಾನೆ ತಕೊಂಬುದೇ ಆ ಕಡೆಗೆ ಆ ಮುದುಕಿ ಜೀವಂತಿದ್ದಾಗ ಸರಿ ನೋಡಿದ್ವಿ ಹೇಳಾಗ್ತಿಲ್ಲ. ಮಕ್ಕಳ ಮೇಲೆ ಬರ್ತಿಲ್ಲ ಅದು. ಅಲ್ಲ ಹೌದಾತದೆ. ನಿಮ್ಮನೆ ಹುಡುಗ ಎಲ್ಲ ಎಲ್ಲೆಲ್ಲಿದ್ವಪ್ಪ? ನಮ್ಮನೆ
ಪುಣೆಯಲ್ಲಿದ್ನೆ. ಪುಣೆಯಲ್ಲಿ ಕೆಲಸ ಮಾಡ್ತಾನೆ ಇದ್ದ. ಏನು ತೊಂದರೆ ಇಲ್ಲ. ಈಗ ನಾವೊಂದ್ಸರಿ ಪುಣೆಗೆ ಹೋಗಿದ್ದೆ. ಹೋಗಿ ಅಲ್ಲಿ ಎಂತಾದ್ರೂ ಗೊತ್ತಿದ್ದ ಕನ್ನಡ ಭಾಷೆ ಇಲ್ಲೇ ಅದೆಂತದೋ ಮರಾಠಿ ಒಳಗೆ ಕೇಳ್ತಾನೆ. ನಾನು ನಮ್ಮನೆ ಮಾಡಿ ಅಂಗಡಿ ಇಲ್ಲಿ ಕೇಳಿದೆ. ಅವ ಕಾಯ್ದೆ ಅಂದ. ನನಗೆಂತ ಗೊತ್ತಿದ್ದೆ. ಅವನು ಪ್ರಸಾದ್ ಕಡೆ ಕೇಳ್ತಾಳೆ, ತೆಗೆದು ಕಾಯಿ ಕೊಟ್ಟೆ ಬಿಟ್ಟೆ. ಕಡೆ ನೋಡ್ತಂಕ ಕಾಯ್ರೆ ಅಂದ್ರೆ ಏನು ಒಳ್ಳೆಡ. ನಾ ಪ್ರಸಾದ್ ಕಡೆ ಮಾಡ್ಕೊಂಡೆ. ನಾ ಕಡೆ ಕಾಸ ತೊಳ್ಕೊಂಡೆ. ಇಲ್ಲೇ ಕಡೆ ನೋಡ್ಬಿಡ್ರಿ ನಂಗೆ ಮಳ್ಳ ಹೊತ್ತು ಕಡೆಗೆ ಅದು ಮಾಡಿ ಹೇಳ್ದ, ನೀ ಹಂಗೆಲ್ಲ ಮಾತಾಡಲು ಹೋಗೋಣ ಬೇಕಂತೇಳಿ. ಪುಣೆಯಲ್ಲಿ ಆರಾಮಿದ್ನೆ. ಈಗೇನು ತೊಂದರೆ ಇಲ್ಲ. ನಾನು ಕಾಲು ಕೈ ತಕೊಂಡು ಸಂಧ್ಯಾವನೆ ಹೋಗುತ್ತೆ. ಅವಕ್ಕೇಕು ಶಾಪ ಹೊಡೆಯತ್ನೇ ಹೇಳಿ ಗೊತ್ತಾಗ್ತಾನೆ. ಇದ್ದಷ್ಟು ದಿವಸವ ಆ ಭಗವಂತ ನಾಮನ ಸ್ಮರಣೆ ಮಾಡಿ ನಾನು ಸ್ವರ್ಗಾರಿ ಪಡ್ಕ ಮೇಲೈತೆ. ಅವಕ್ಕೆ ಇವಕ್ಕೆ ಬೈತ್ನೇ ಹೇಳ, ಶಾಪ ಹೊಡುದು ಮಾಡ್ತೇನೆ ಹೇಳ ಗೊತ್ತಾಗ್ತಾನೆ. ಆತರ ಆತು. ನೀವು ಕಾಲು ಕೈ ತೊಕ್ಕ ಬನ್ನಿ ಕಡೆಗೆ ಇನ್ನೂ ಸುಮಾರು ಸುದ್ದಿ ಹೇಳೋದಿದ್ದು. ನಾನು ನೀವು ಇವಂತೂ ಈಗಿತ್ಲಾಗ ಬೊಪ್ಪದೇ ಬಿಟ್ಟಿಗಿದೆ. ಅಂತ ಮುದುಕಿ ಅವಜ್ ಹೇಳಿ ಎಂತ ಮಾತಾಡ್ತೇ ಮೇಲೈತೆ. ನನಗ್ ಬೊಪ್ಪುಳ ಆಗ್ತಿಲ್ಲ ಹೇಳಿ ಆಗ್ಲೇ ಹೇಳಿದ್ನೇನೆ. ನೀ ಮುದುಕೆ ಬದುಕು ನಾ ಬಪ್ಪದ ಬದುಕು ಸಂಬಂಧ ಅಂತ ಇದ್ದೆ. ಎಂತ ಸರಿ ಮಾತಾಡಲಿಲ್ಲ ಗೊತ್ತಾಗ್ತಾನೆ. ಅಲ್ಲ ಅವಾಗೆಲ್ಲ ರಾಶಿ ಗೊತ್ತಿದ್ದೆ ಅವು ಇದ್ದಾಗ. ಅವ್ರು ನಂದು ಬಹಳ ದೋಸ್ತಿ ಇದ್ದಿತ್ತು, ಹಂಗ ಗೊತ್ತಿದ್ದೆ. ಈಗ ಸ್ವಲ್ಪ ಇದು ಕಡಿಮೆ ತುಮಕ್ಕಳದೆಲ್ಲ ಅಷ್ಟೆಲ್ಲ ನಮಗೂ ಇದಿಲ್ಲ. ಹಿಂಗ ಇಕೊಂಡು ನೀನು ಬೇಜಾರು ಮಾಡ್ಕೊಳ್ಳ. ನಾನು ಸಂಜೆ ಹೋಗುತ್ತೆ ಗೊತ್ತಾಗ್ತೇನೆ. ಆರಾಮ್ ಶೀರು ನೀನು ದೇವ್ರ ಇದನ್ನ ಮಾಡು, ಜಪಾರಿ ಮಾಡು. ಒಂದು ದಿವ್ಸಕ್ಕೊಂದು 108 ಎಷ್ಟು ಹೇಳಿ ಗೊತ್ತಾಗ್ತೇನೆ. ಅಡ್ಡಿಲ್ರ ನೀವು ಹೋಗಿ ಸಂಧ್ಯಾನೆ ಮಾಡಿ ನಾನು ಒಳಗೆ ಕುತ್ಕೊಂಡು ಸಂಪ್ರಾಂಚಿಕತೆ ದೇವ್ರೆ. ಅಯ್ಯಯ್ಯ ಶಿವ 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 ಶಿವ. ಏ ಭಗವಂತ ಶಿವ ದೇವ ದೇವ.